ಜನತಾ ಧ್ವನಿ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ನಡೆ ಹಳ್ಳಿಯ ಕಡೆ ಭಾಗ 2ಕ್ಕೆ ಸ್ವಾಗತ. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಗ್ರಾಮ ಪಂಚಾಯತ್ಗಳಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಹುನಗುಂದ ತಾಲೂಕಿನಲ್ಲಿ 19 ಗ್ರಾಮ ಪಂಚಾಯತಿಗಳು ಬರುತ್ತವೆ. ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕರಾಗಿ ಶ್ರೀ ಮುರಳೀಧರ ದೇಶಪಾಂಡೆಯವರು ಕಾರ್ಯನಿರ್ವಹಿಸುತ್ತಾರೆ. ಅಮರಾವತಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಶಿಲ್ಪಾ ರಾಖಿ ಎಂಬವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಅಮರಾವತಿ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ಮಾಹಿತಿ. ಸನ್ 2024-25ನೇ ಸಾಲಿನಲ್ಲಿ ಸಮುದಾಯ ನೈರ್ಮಲ್ಯ ಸಂಕೀರ್ಣದ ನಿರ್ಮಿಸುವುದಕ್ಕಾಗಿ 13,17,887 ರೂಪಾಯಿ ಮೀಸಲಿಟ್ಟ ಹಣವನ್ನು ನೇಹಾ ಟ್ರೇಡರ್ಸ್ ಹೆಸರಿಗೆ 28,320 ರೂಪಾಯಿ ಸ್ಟ್ರೀಟ್ ಲೈಟ್ ಕಂಟ್ರೋಲ್ ಖರೀದಿ ಹೆಸರಿನಲ್ಲಿ ವೆಚ್ಚ ಮಾಡಿದ್ದಾರೆ. ನೇಹಾ ಟ್ರೇಡರ್ಸ್ ಹೆಸರಿಗೆ 35,400 ರೂಪಾಯಿ ಎಲ್ಇಡಿ ಸ್ಟ್ರೀಟ್ ಲೈಟ್ ಖರೀದಿ ಹೆಸರಿನಲ್ಲಿ ವೆಚ್ಚ ಮಾಡಿದ್ದಾರೆ. ಮೇಲಾಥಿನ್ ಪೌಡರ್ ಶ್ರೀ ಪ್ರಭುಲಿಂಗ ಫರ್ಟಿಲೈಸರ್ನಲ್ಲಿ ಖರೀದಿ ಮಾಡಲಾಗಿದೆ ಎಂದು 53,000 ರೂಪಾಯಿ ವೆಚ್ಚ ತೋರಿಸಿದ್ದಾರೆ. ನೇಹಾ ಟ್ರೇಡರ್ಸ್ ಹೆಸರಿಗೆ 18,526 ರೂಪಾಯಿ ಎಲ್ಇಡಿ ಲೈಟ್, ಬೋರ್ಡರ್ ಮತ್ತು ವೈರ್ ಬಂಡಲ್ ಖರೀದಿ ಹೆಸರಿನಲ್ಲಿ ವೆಚ್ಚ ಮಾಡಿದ್ದಾರೆ. ಸನ್ 2024-25ನೇ ಸಾಲಿನಲ್ಲಿ ನೈರ್ಮಲ್ಯಕರಣದ ಜಾಗೃತಿ ಮತ್ತು ನೈರ್ಮಲ್ಯಕರಣಕ್ಕಾಗಿ 12,17,867 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ಗಣೇಶ ಎಲೆಕ್ಟ್ರಿಕಲ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ 4,400 ರೂಪಾಯಿ, 4,580 ರೂಪಾಯಿ, 11,120 ರೂಪಾಯಿ, 7,340 ರೂಪಾಯಿ, 9,480 ರೂಪಾಯಿ, 11,240 ರೂಪಾಯಿ, 5,150 ರೂಪಾಯಿ, 11,600 ರೂಪಾಯಿ, 17,300 ರೂಪಾಯಿ, 5,530 ರೂಪಾಯಿ, 3,740 ರೂಪಾಯಿ ಹಾಗೂ ಹರ್ಷಿತ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ 29,500 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಸನ್ 2024-25ನೇ ಸಾಲಿನಲ್ಲಿ ಕುಡಿಯುವ ನೀರಿನ ಹೊಸ ಮೂಲದ ಸೃಷ್ಟಿ ಮಾಡುವ ಸಲುವಾಗಿ 12,17,867 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ಗಣೇಶ ಎಲೆಕ್ಟ್ರಿಕಲ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ 47,405 ರೂಪಾಯಿ, 47,200 ರೂಪಾಯಿ, 31,800 ರೂಪಾಯಿ, 34,600 ರೂಪಾಯಿ, 41,290 ರೂಪಾಯಿ, 33,480 ರೂಪಾಯಿ, 47,643 ರೂಪಾಯಿ, 31,160 ರೂಪಾಯಿ, 40,253 ರೂಪಾಯಿ, 47,643 ರೂಪಾಯಿ ವೆಚ್ಚ ಮಾಡಿದರೆ ಪಾಟೀಲ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ 41,776 ರೂಪಾಯಿ, 44,144 ರೂಪಾಯಿ, 5,488 ರೂಪಾಯಿ, 13,334 ರೂಪಾಯಿ, 35,282 ರೂಪಾಯಿ, 59,605 ರೂಪಾಯಿ ಹಾಗೂ ಹರ್ಷಿತ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ 32,000, 44,840 ರೂಪಾಯಿ, ನೇಹಾ ಟ್ರೇಡರ್ಸ್ ಹೆಸರಿನಲ್ಲಿ 34,220 ರೂಪಾಯಿ, 63,720 ರೂಪಾಯಿ, ಸೌರಭ್ ಮಾರ್ಕೆಟಿಂಗ್ ಹೆಸರಿನಲ್ಲಿ 49,995 ರೂಪಾಯಿ, 49,995 ರೂಪಾಯಿ ಮತ್ತು ಎಸ್ಕಾಂ ರವರಿಗೆ 2 ಲಕ್ಷ ರೂಪಾಯಿ ವೆಚ್ಚ ತೋರಿಸಿದ್ದಾರೆ. ಸನ್ 2023-24ನೇ ಸಾಲಿನಲ್ಲಿ ಕುಡಿಯುವ ನೀರಿನ ಹೊಸ ಮೂಲದ ಸೃಷ್ಟಿ ಮಾಡುವ ಸಲುವಾಗಿ 3,59,000 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ಪಾಟೀಲ್ ಎಂಟರ್ಪ್ರೈಸಸ್ 38,626 ರೂಪಾಯಿ, ಶಿವಶಂಕರಪ್ಪ ಬಸಪ್ಪ ವಾಲಿಕಾರ್ ಹೆಸರಿನಲ್ಲಿ 93,113 ರೂಪಾಯಿ ಬಿಲ್ ಪಾವತಿಸಿದ್ದಾರೆ. ಸನ್ 2023-24ನೇ ಸಾಲಿನಲ್ಲಿ ಸಾಮಾಜಿಕ ರಕ್ಷಣಾ ಯೋಜನೆಗಳ ಜಾಗೃತಿಗಾಗಿ ಗೋಡೆ ಚಿತ್ರಗಳು ಬಿಡಿಸುವ ಸಲುವಾಗಿ 2,10,670 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ಸುರೇಶ ರುದ್ರಪ್ಪ ಬನ್ನೆಟ್ಟಿ ಹೆಸರಿನಲ್ಲಿ 27,000 ರೂಪಾಯಿ ಸಿಸಿ ರಸ್ತೆ ನಿರ್ಮಾಣಕ್ಕೆ, 27,958 ರೂಪಾಯಿ 2ನೇ ವಾರ್ಡು ನೈರ್ಮಲೀಕರಣಕ್ಕೆ, 27,000 ರೂಪಾಯಿ 1ನೇ ವಾರ್ಡು ನೈರ್ಮಲೀಕರಣಕ್ಕೆ, 24,000 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 ರೂಪಾಯಿ 1ನೇ ವಾರ್ಡು ನೈರ್ಮಲೀಕರಣಕ್ಕೆ ಹಾಗೂ ಶ್ರೀ ಸಾಯಿ ಅಗ್ರಿಕೇರ್ನಲ್ಲಿ ಮೇಲಾಥಿನ್ ಪೌಡರ್ ಖರೀದಿ ಹೆಸರಿನಲ್ಲಿ ಬಿಲ್ ಪಾವತಿಸಿದ್ದಾರೆ.
ಈ ಎಲ್ಲ ಬಿಲ್ಗಳು ಮೀಸಲಿಟ್ಟ ಕಾಮಗಾರಿಗೂ ಇವರು ವೆಚ್ಚ ಮಾಡಿದ ಬಿಲ್ಗಳಿಗೂ ಸಂಬಂಧವಿಲ್ಲ. ಹಣ ಲೂಟಿ ಮಾಡುವುದಕ್ಕೆ ಮಾಡಿದ ಕುತಂತ್ರ. ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ದುರುಪಯೋಗ ಮಾಡಿದ್ದಾರೆ. ಯಾರ ಹೆಸರಿನಲ್ಲಿ ಬಿಲ್ ಪಡೆದಿದ್ದಾರೆ ಅವರ ವಿರುದ್ಧ ಮತ್ತು ಬಿಲ್ ಪಾಸ್ ಮಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಮತ್ತು ಸಂಬಂಧಪಟ್ಟವರ ವಿರುದ್ಧ ಇಲಾಖೆಯ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಲು ಜನತಾಧ್ವನಿ ಒತ್ತಾಯಿಸುತ್ತದೆ. ಮತ್ತೆ ಸಿಗೋಣ ಮತ್ತೊಂದು ಗ್ರಾಮ ಪಂಚಾಯಿತಿ ಅವ್ಯವಹಾರಗಳ ಮಾಹಿತಿಯೊಂದಿಗೆ. ನಮಸ್ಕಾರ.